ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಸಾಗರ್ FF ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ನಮ್ಮ ಅಕ್ಕ ಸೇರಿ ಹಲಸಿನ ಹಣ್ಣನ್ನ ಕೊಯ್ತಾ ಇದ್ದೀವಿ. ಸುಮಾರು ಒಂದು 10 ವರ್ಷನೇ ಆಯ್ತು ಈ ಹಣ್ಣು ತಿಂದು. ನನ್ನ ಫೇವ್ರೆಟ್ ಫ್ರೂಟ್ ಇದು. ತುಂಬಾ ಇಷ್ಟ ನನಗೆ. ಹಳ್ಳಿಯಲ್ಲಿದ್ದಾಗ ಮದುವೆ ಆಗೋಕ್ಕಿಂತ ಮುಂಚೆ ಈ ಸೀಸನ್ ಬಂತಂದ್ರೆ ದಿನ ಬಿಟ್ಟು ದಿನ ಈ ಹಲಸಿನ ಹಣ್ಣನ್ನ ತಿಂತಾ ಇದ್ವಿ. ತುಂಬಾ ಚೆನ್ನಾಗಿರುತ್ತೆ ಇದು. ನಮ್ಮ ಅಪ್ಪ ತರ್ತಾ ಇದ್ರು, ಅವರೇ ಕಟ್ ಮಾಡ್ತಾ ಇದ್ರು. ಅದನ್ನ ನೋಡಿ 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 ನಾನು ಸಹ ಇದು ಹೇಗ್ ಕಟ್ ಮಾಡೋದು ಅಂತ ಕಲ್ತ್ಕೊಂಡೆ. ನೋಡಿ, ಇದನ್ನ ನಾವು ಹಲಸಿನ ಹಣ್ಣು ಕಟ್ ಮಾಡೋದಕ್ಕೆ ಆಯಿಲ್ ಬೇಕು, ಚಾಕು, ಒಂದು ಬಟ್ಲು ಹಲಸಿನ ಹಣ್ಣ ಕಟ್ ಮಾಡಿದ್ಮೇಲೆ ಹಾಕೊಳ್ಳೋದಕ್ಕೆ, ಕೆಳಗಡೆ ಏನಾದ್ರು ಇಟ್ಕೊಳ್ಳೋದಕ್ಕೆ ಪೇಪರ್ ಇಲ್ಲಾಂದ್ರೆ ಚೀಲ ಏನಾದ್ರು ಬೇಕು. ನೋಡಿ, ನಾನು ಕಟ್ ಮಾಡ್ತಾ ಇದ್ದೀನಿ. ಈ ತರ ಕಟ್ ಮಾಡೋದಕ್ಕೆ ಚಾಕುಗಿಂತ ಕುಡುಗೋಲು ಇದ್ರೆ ತುಂಬಾನೇ ಒಳ್ಳೇದು. ತುಂಬಾ ಈಸಿಯಾಗಿ ಕಟ್ ಮಾಡ್ಬೋದು. ಒಳಗಡೆ ಇರುವಂತಹ ಹಲಸಿನ ಹಣ್ಣಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಕುಡುಗೋಲು ಇದ್ರೆ. ನಾವು ಮೇಲ್ ಮಾತ್ರ ಕಟ್ ಮಾಡ್ಕೊಂಡು ಇದನ್ನ ಕಟ್ ಮಾಡ್ಕೋಬಹುದು. ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಾ ಇದೆ ಹಲಸಿನ ಹಣ್ಣನ್ನ ತಿನ್ನೋದಕ್ಕೆ. ಕಟ್ ಮಾಡೋದು ನಾನೇ ಕಟ್ ಮಾಡಿ ತಿನ್ನೋದು ಅಂದ್ರೆ ಇನ್ನೂ ಖುಷಿ ಅಲ್ವಾ. ನಮ್ಮ ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾ ಇದಾರೆ ಯಾವಾಗ ಕೊಯ್ಯೋದು ಅಂತ. ನೋಡಿ, ಅವನು ಇನ್ನೂ ಕಟ್ ಮಾಡೇ ಇಲ್ಲ, ಆಗ್ಲೇ ಅದ್ರಲ್ಲೇ ಕಿತ್ಕೊಂಡು ತಿನ್ನೋದಕ್ಕೆ ಬರ್ತಾ ಇದ್ದಾನೆ. ಅಷ್ಟು ಇಷ್ಟ ಈ ಹಲಸಿನ ಹಣ್ಣು ಅಂದ್ರೆ. ನೋಡಿ, ಕಟ್ ಮಾಡಿದ್ಮೇಲೆ ಅದು ಅರ್ಧ ಕಟ್ ಮಾಡ್ತೀವಲ್ಲ, ಆ ಸೆಂಟ್ರಲ್ಲಿ ಹಾಲ್ ಬರುತ್ತೆ. ಅದನ್ನ ನಾವು ಒಂದು ವೇಸ್ಟ್ ಪೇಪರ್ ಇಲ್ಲಾಂದ್ರೆ ಚಿಕ್ಕ ಬಟ್ಟೆ, ವೇಸ್ಟ್ ಬಟ್ಟೆಯಲ್ಲಿ ಅದನ್ನ ಒರೆಸಿ ತೆಗಿಬೇಕು. ಇಲ್ಲಾಂದ್ರೆ ಆ ಹಲಸಿನ ಹಣ್ಣಿಗೆಲ್ಲ ಆಗ್ಬಿಡುತ್ತೆ ಅದು. ಇರುತ್ತಲ್ವಾ, ಅದಕ್ಕೋಸ್ಕರ ನೋಡಿ ಈ ತರ ನಾವು ಅದನ್ನ ಒತ್ತಿ ತೆಗ್ದು ಬಿಡ್ಬೇಕು. ನೋಡಿ, ನಮ್ಮ ಅಕ್ಕ ಹಲಸಿನ ಹಣ್ಣು ಬಿಡ್ಸೋದಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಿರುತ್ತೆ ಈ ಹಣ್ಣು. ಈ ಹಣ್ಣು ತಿನ್ನೋದ್ರಿಂದ ತುಂಬಾನೇ ಲಾಭಗಳಿದೆ ಫ್ರೆಂಡ್ಸ್. ಬನ್ನಿ, ಅದು ಏನು ಅಂತ ನಿಮ್ಗೆ ಹೇಳ್ತೀನಿ. ಈ ಹಲಸಿನ ಹಣ್ಣು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇರಲ್ಲ ಫ್ರೆಂಡ್ಸ್. ಎಲ್ರೂ ಇಷ್ಟ ಪಡುವಂತಹ ಹಣ್ಣು ಇದು ಹಲಸಿನ ಹಣ್ಣು. ಇದರಲ್ಲಿ ಉತ್ತಮವಾದ ಗುಣಮಟ್ಟನೂ ಇರುತ್ತೆ. ಈ ಹಲಸಿನ ಹಣ್ಣಲ್ಲಿ ಮುಪ್ಪನ್ನು ಮುಂದೂಡುವ ಗುಣ ಇದೆ. ಈ ಹಣ್ಣನ್ನ ನಾವು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದು. ಇದರಲ್ಲಿ ಅಧಿಕವಾಗಿ ವಿಟಮಿನ್ ಎ ಇರೋದ್ರಿಂದ ಕಣ್ಣಿನ ಸಮಸ್ಯೆಗಳಿಗೆ, ಅಂದರೆ ಮುಖ್ಯವಾಗಿ ಇರುಳುಗಣ್ಣು ತೊಂದರೆಗೆ ಉತ್ತಮವಾದ ಹಣ್ಣು ಅಂತಾನೆ ಹೇಳ್ಬೋದು. ಈ ಹಲಸಿನ ಹಣ್ಣಲ್ಲಿರುವ ಖನಿಜಗಳು ಮತ್ತೆ ಥೈರಾಯ್ಡ್ ಗ್ರಂಥಿಯ ಆರೋಗ್ಯವನ್ನು ಕಾಪಾಡೋದಕ್ಕೆ ಸಹಾಯ ಮಾಡುತ್ತೆ. ದೇಹದಲ್ಲಿ ಹಾರ್ಮೋನ್ ಉತ್ಪಾದನೆಯನ್ನು ಸರಿ ಪ್ರಮಾಣದಲ್ಲಿ ಇಡಲು ಥೈರಾಯ್ಡ್ ಗ್ರಂಥಿಯು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ದೇಹದಲ್ಲಿನ ಸಕ್ಕರೆ ಅಂಶವನ್ನು ಇದು ನಿಯಂತ್ರಣದಲ್ಲಿಡುತ್ತೆ ಫ್ರೆಂಡ್ಸ್. ದೇಹದಲ್ಲಿನ ಖನಿಜಗಳ ಕೊರತೆ ಉಂಟಾದ್ರೆ ದೇಹದಲ್ಲಿ ಸಕ್ಕರೆ ಪ್ರಮಾಣ ಅಧಿಕವಾಗಿರುತ್ತೆ. ಅದಕ್ಕೋಸ್ಕರ ಹಲಸಿನ ಹಣ್ಣಿನಲ್ಲಿ ಖನಿಜಗಳು ಅಧಿಕವಾಗಿರುತ್ತದೆ. ಇದರಿಂದ ದೇಹದಲ್ಲಿ ಸಕ್ಕರೆ ಅಂಶ ನಿಯಂತ್ರಣದಲ್ಲಿಡಲು ಇದು ಸಹಾಯ ಮಾಡುತ್ತದೆ. ಹಲಸಿನ ಹಣ್ಣಿನಲ್ಲಿ ವಿಟಮಿನ್ B6 ಹಾಗೂ ಮೆಗ್ನೀಷಿಯಂ, ವಿಟಮಿನ್ B12 ಹೊಂದಿದ್ದು, ವಿಟಮಿನ್ B12 ನರಮಂಡಲದ ಆರೋಗ್ಯಕ್ಕೆ ಉತ್ತಮವಾದ ಹಣ್ಣು ಅಂತಾನೆ ಹೇಳ್ಬೋದು. ಈ ಹಣ್ಣು ತುಂಬಾ ರುಚಿಕರವಾಗಿರುತ್ತದೆ. ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತೆ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಡಲು ಇದು ಸಹಾಯ ಮಾಡುತ್ತೆ ಫ್ರೆಂಡ್ಸ್. ಹಲಸಿನ ಹಣ್ಣಿನಲ್ಲಿ ಫೈಬರ್ ಮತ್ತು ಕಾರ್ಬೋಹೈಡ್ರೇಟ್ ಸಂಕೀರ್ಣಗಳು ಅಧಿಕವಾಗಿರೋದ್ರಿಂದ ಇದು ನಿಧಾನವಾಗಿ ಜೀರ್ಣ ಆಗುತ್ತೆ ಹಾಗೂ ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಭಾವನೆ ನೀಡುತ್ತೆ ಫ್ರೆಂಡ್ಸ್. ನಮ್ಗೆ ತುಂಬಾ ಹೊತ್ತು ಇದನ್ನ ಒಂದ್ಸರಿ ತಿಂದ್ಬಿಟ್ರೆ ತುಂಬಾ ಹೊತ್ತು ನಮ್ಗೆ ಹೊಟ್ಟೆನೆ ಹಸಿಯೋದಿಲ್ಲ, ತುಂಬಿರೋ ಹಾಗೆ ಕಾಣುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಒಂದೊಂದಾಗಿ ಬಿಡಿಸ್ತಾ ಇದ್ದಾರೆ. ನೋಡಿ, ನಮ್ಮ ಮಕ್ಕಳು ಆವಾಗ್ಲೇ ತಿನ್ನೋದಿಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ.
ಕೊಡ್ತಾ ಇದ್ದಾರೆ ಒಂದೊಂದು ಹಣ್ಣನ್ನೇ. ನನಗಂತೂ ಫೇವ್ರೆಟ್ ಫ್ರೂಟ್ ಇದು. ಇದೊಂದೇ ಅಲ್ಲ, ಸುಮಾರಿದಾವೆ. ಇದು ನನ್ನ ಫಸ್ಟ್ ಫೇವ್ರೆಟ್ ಫ್ರೂಟು. ಮ್ಯಾಂಗೋನು ತುಂಬಾನೇ ಇಷ್ಟ. ಇದು ಅಂದ್ರೆ ತುಂಬಾನೇ ಇಷ್ಟ ಫ್ರೆಂಡ್ಸ್. ನಮ್ಮ ಊರಲ್ಲಿ ಅಪ್ಪ ಕಟ್ ಮಾಡ್ತಾ ಇರ್ಬೇಕಾದ್ರೆ ನಾವೇನ್ ಮಾಡ್ತಾ ಇದೀವಿ, ಅದು ಕಟ್ ಮಾಡಿ ಹಾಕಿದ ತಕ್ಷಣ ನಾವು ಫುಲ್ ಖಾಲಿ ಮಾಡ್ಬಿಡ್ತಾ ಇದ್ವಿ. ಅಷ್ಟು ಇಷ್ಟ ನಮ್ಗೆ ಈ ಹಣ್ಣಂದ್ರೆ. ನೋಡಿ, ಅರ್ಧ ಕಟ್ ಮಾಡಿದಾಯ್ತು. ಎಷ್ಟೊಂದು ತೊಳೆ ಇದೆ. ಅದರಲ್ಲಿ ಬೀಜನೂ ಇರುತ್ತಲ್ವಾ ಹಣ್ಣ ಒಳಗಡೆ. ಅದು ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಅದನ್ನು ಅಷ್ಟೇ ಬಿಸಾಕ್ಬೇಡಿ. ಅದನ್ನ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಏನ್ ಮಾಡ್ತಾ ಇದ್ವಿ, ಹಣ್ಣನ್ನ ತಿಂದು ಆ ಬೀಜಗಳನ್ನ ಅಮ್ಮ ಅಡಿಗೆ ಮಾಡಿದ್ಮೇಲೆ ನಾವು ಒಲೆ ಒಳಗಡೆ ಹಾಕ್ಬಿಡ್ತಾ ಇದ್ವಿ ಒಂದು 10 ನಿಮಿಷ. ಆ 10 ನಿಮಿಷದ ನಂತರ ನಾವು ತೆಗ್ದು ಅದನ್ನ ಹೊಟ್ಟೆಲ್ಲ ಬಿಡಿಸಿ ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೂಪರ್ ಆಗಿರ್ತಾ ಇತ್ತು. ನೀವು ಯಾರೆಲ್ಲ ಈ ತರ ಮಾಡಿದೀರಾ ಅನ್ನೋರು ಕಾಮೆಂಟ್ ಮಾಡಿ ತಿಳಿಸಿ. ಇದು ನಮ್ಗೆ ಕರುಳಿಗೆ ಉತ್ತಮವಾಗಿ ಸಹಾಯ ಮಾಡುತ್ತೆ ಫ್ರೆಂಡ್ಸ್. ಹಲಸಿನ ಹಣ್ಣಿನಲ್ಲಿರುವ ನೈಸರ್ಗಿಕ ಪ್ರೀಬಯೋಟಿಕ್ಗಳು ಕರುಳಿನ ಬ್ಯಾಕ್ಟೀರಿಯಾವನ್ನು ಸುಧಾರಿಸುತ್ತದೆ. ಒಟ್ಟಾರೆಯಾಗಿ ಈ ಹಲಸಿನ ಹಣ್ಣು ನಮ್ಗೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಫ್ರೆಂಡ್ಸ್. ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ ಈ ಹಲಸಿನ ಹಣ್ಣು. ಮತ್ತೆ ಹಾರ್ಮೋನ್ ಸಮತೋಲನಕ್ಕೆ ಸಹಾಯ ಮಾಡುತ್ತೆ. ಕ್ಯಾನ್ಸರ್ ವಿರುದ್ಧ ರಕ್ಷಣೆ ಮಾಡುತ್ತೆ ಫ್ರೆಂಡ್ಸ್ ಇದು. ಹಾಗೆ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ಲಾಭಕಾರಿ. ಎಲುಬುಗಳ ಶಕ್ತಿಯನ್ನ ಹೆಚ್ಚಿಸುತ್ತೆ, ಅಂದ್ರೆ ಮೂಳೆಗಳ ಶಕ್ತಿಯನ್ನ ಹೆಚ್ಚಿಸುತ್ತೆ. ಆಹಾರ ಆಸಕ್ತಿ ಹೆಚ್ಚಿಸುತ್ತದೆ ಇದು. ಈ ಹಣ್ಣು ಶಕ್ತಿದಾಯಕವಾಗಿದ್ದು ತಕ್ಷಣ ಶಕ್ತಿಯನ್ನ ನೀಡುತ್ತದೆ. ಹೃದಯ ಆರೋಗ್ಯವನ್ನು ಕಾಪಾಡುತ್ತದೆ ಫ್ರೆಂಡ್ಸ್ ಇದು. ಥೈರಾಯ್ಡ್ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೆ ಈ ಹಣ್ಣು ತಿನ್ನೋದ್ರಿಂದ. ಮತ್ತೆ ಜೀರ್ಣಕ್ರಿಯೆಗೆ ತುಂಬಾನೇ ಒಳ್ಳೇದು. ಕಣ್ಣುಗಳಿಗೆ ಉತ್ತಮವಾದ ಫ್ರೂಟ್ಸ್ ಅಂತಾನೆ ಹೇಳ್ಬೋದು. ರಕ್ತಹೀನತೆಗೆ ಪರಿಹಾರ ನೀಡುತ್ತೆ. ಮೂಳೆಗಳಲ್ಲಿ ಬಲ ಬರುತ್ತೆ. ಆಗ್ಲೇ ಹೇಳಿದ್ನಲ್ಲ, ಮೂಳೆಗಳಲ್ಲಿ ಬಲವನ್ನ ನೀಡುತ್ತೆ. ಈ ಹಣ್ಣಿನ ನಾರು ಅಂಶವು ಮಲಬದ್ಧತೆ ನಿವಾರಣೆಗೊಳಿಸಿ ಮಲ ವಿಸರ್ಜನೆ ಸುಲಭವಾಗಿಸುತ್ತದೆ ಇದು. ಈ ಮೂಲಕ ನಾವು ಮಲಬದ್ಧತೆಯ ಸಮಸ್ಯೆಗೆ ಉತ್ತಮ ಪರಿಹಾರ ನೀಡುತ್ತದೆ. ಇದು ಕಡಿಮೆ ರಕ್ತದ ಮಟ್ಟ ಅಥವಾ ರಕ್ತಹೀನತೆಯನ್ನು ತಡೆಯುತ್ತದೆ. ಹಲಸಿನ ಹಣ್ಣು ಪ್ರತಿರೋಧಕ ಶಕ್ತಿಯನ್ನು ಹೊಂದಿರೋದ್ರಿಂದ ಬಾಯಿ ಹುಣ್ಣು ಸಮಸ್ಯೆ ಕಡಿಮೆ ಮಾಡುತ್ತದೆ. ಈ ಹಲಸಿನ ಹಣ್ಣಿನಲ್ಲಿ ವಿಟಮಿನ್ ಎ ಹೇರಳವಾಗಿದ್ದು ಕಣ್ಣಿನ ಪೊರೆಯಂತಹ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೆ. ಮತ್ತೆ ಹಲಸಿನ ಹಣ್ಣು ಸೇವಿಸೋದ್ರಿಂದ ದೇಹದ ತೂಕ ಕಡಿಮೆ ಆಗುತ್ತದೆ ಫ್ರೆಂಡ್ಸ್. ಹಲಸಿನ ಹಣ್ಣಲ್ಲಿ ಫೈಬರ್ ಅಧಿಕವಾಗಿದ್ದು ಜೀರ್ಣ ಶಕ್ತಿಯನ್ನು ವೃದ್ಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಈ ಹಲಸಿನ ಹಣ್ಣು. ಅಪೌಷ್ಟಿಕತೆ ಹಾಗೂ ದೊಡ್ಡ ಕರುಳಿನಲ್ಲಿ ಸಂಗ್ರಹವಾಗಿರುವ ಕ್ಯಾನ್ಸರ್ ರಾಸಾಯನಿಕಗಳನ್ನು ದೂರ ಮಾಡುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತದೆ. ಈ ಹಣ್ಣಿಗೆ ಒಂದು ಸೆಂಟೆನ್ಸ್ ಇದೆ ಫ್ರೆಂಡ್ಸ್, ಅದು ನಿಮ್ಗೆ ಹೇಳ್ತೀನಿ. ಹಸಿದು ಹಲಸಿನ ಹಣ್ಣು ತಿನ್ನು, ಉಂಡು ಮಾವಿನ ಹಣ್ಣು ತಿನ್ನು ಅಂತ. ಅಂದ್ರೆ ಹಸ್ಕೊಂಡು ಹಲಸಿನ ಹಣ್ಣು ತಿನ್ಬೇಕಂತೆ, ಊಟ ತಿಂದಾದ್ಮೇಲೆ ಮಾವಿನ ಹಣ್ಣು ತಿನ್ನು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆಯಲ್ಲ ಲೈನು. ಹಾಗೆ ಈ ಹಲಸಿನ ಹಣ್ಣು ತಿನ್ನೋದ್ರಿಂದ ನಾವು ಅತಿಯಾಗಿ ತಿನ್ನಬಾರ್ದು, ಯಾವುದೇ ಆಗ್ಲಿ ಅಷ್ಟೇ. ಹಿತಮಿತವಾಗಿ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಅನುಕೂಲ ಇದೆ ಫ್ರೆಂಡ್ಸ್. ನೋಡಿ, ನಾವು ಎಲ್ಲ ಕಟ್ ಮಾಡಿದ್ದಾಯ್ತು. ಈಗ ನಾನು ಸಹ ಬಿಡಿಸ್ತಾ ಇದ್ದೀನಿ. ನೋಡಿ ಎಷ್ಟೊಂದು ನೀಟಾಗಿ ಎಷ್ಟೊಂದು ಹಣ್ಣು ಬಂದಿದೆ ಇದ್ರಲ್ಲಿ ಅಂತ. ತೊಳೆ ಅಂತ ಕರೀತಾರೆ ಇದನ್ನ. ಎಷ್ಟೊಂದು ಬಂದಿದೆ ನೋಡಿ. ಈ ಚಾಕು ಅಲ್ಲಿ ಕಟ್ ಮಾಡೋದಕ್ಕೆ ಕಷ್ಟ ಆಯ್ತು. ಕುಡುಗೋಲಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು, ಈಸಿಯಾಗಿ ಕಟ್ ಮಾಡಬಹುದಾಗಿತ್ತು. ಈ ಹಣ್ಣು ಕಟ್ ಮಾಡ್ಬೇಕಾದ್ರೆ ಆಗಾಗ ನನ್ನ ಮಗ ಡಿಸ್ಟರ್ಬ್ ಮಾಡ್ತಾ ಇದ್ದ ಬಂದು. ಒಟ್ಟಾರೆಯಾಗಿ ನಾವು ಈ ಹಣ್ಣನ್ನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಲಾಭಗಳು ಜಾಸ್ತಿ ಫ್ರೆಂಡ್ಸ್. ಅದು ನಾವು ಹಿತಮಿತವಾಗಿ ಸೇವನೆ ಮಾಡಬೇಕು. ಈ ಹಣ್ಣನ್ನ ಕಟ್ ಮಾಡಿ ನಾವೇ ತಿನ್ನೋದ್ರಿಂದ ಎಷ್ಟು ಚೆನ್ನಾಗಿರುತ್ತಲ್ವಾ, ಎಷ್ಟೊಂದು ಖುಷಿ ಕೊಡುತ್ತೆ.
ಈ ಹಣ್ಣು ತಿಂದ್ರೆ ನಿಧಾನವಾಗಿ ಜೀರ್ಣ ಆಗುತ್ತೆ. ಅದರಿಂದ ನಮಗೆ ಹೊಟ್ಟೆ ತುಂಬ್ದಾಗೆ ಇರುತ್ತೆ. ನೋಡಿ ಎಲ್ಲ ಬಿಡಿಸ್ತಾ ಇದ್ದೀವಿ. ನನ್ ಮಗ ಎಷ್ಟು ತೀಟೆ ಮಾಡ್ತಾನಂದ್ರೆ ವಿಡಿಯೋ ತೆಗಿಬೇಕಾದ್ರೆ ಕೈಯೆಲ್ಲ ಅಡ್ಡ ಇಡೋದು. ಎಷ್ಟು ತೀಟೆ ಮಾಡ್ತಾನಂದ್ರೆ ಅಷ್ಟು ತೀಟೆ ಮಾಡ್ತಾನೆ ಫ್ರೆಂಡ್ಸ್. ನೋಡಿ ಇನ್ನ ಬಿಡಿಸೋದಿಕ್ಕೆ ಇನ್ನು ತುಂಬಾ ಇದೆ. ಆಗ್ಲೇ ನಮ್ಮನೇಲಿ ತಗೊಂಡು ತಿಂತಾ ಇದ್ದಾರೆ. ಅಂದ್ರೆ ಅವ್ರಿಗೆ ತುಂಬಾನೇ ಇಷ್ಟ. ಅದರಿಂದ ಪೂರ್ತಿ ಕಟ್ ಮಾಡೋದಕ್ಕಿಂತ ಮುಂಚೆನೆ ತಗೊಂಡು ತಿಂತಾ ಇದ್ದಾರೆ. ಇದ್ರಲ್ಲೇ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಈ ಫ್ರೂಟ್ ಅಂದ್ರೆ ಎಷ್ಟು ಇಷ್ಟ ಅಂತ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೀವು ಸಹ ಈ ರೀತಿ ಕಟ್ ಮಾಡಿ ಹಣ್ಣನ್ನ ನೀವೇ ತಿಂದಿದ್ದೀರಾ ಯಾವತ್ತಾದ್ರೂ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತೆ ಹಾಗೆ ಈ ಹಣ್ಣು ಯಾರ್ಯಾರಿಗೆಲ್ಲ ಇಷ್ಟ, ಫೇವ್ರೆಟ್ ಫ್ರೂಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಲ್ಲ ಪೂರ್ತಿಯಾಗಿ ನಾವು ಬಿಡಿಸಿದಾಯ್ತು. ಯಾರ್ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವಿಡಿಯೋ ತೆಗಿಯೋದಕ್ಕೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ. ತುಂಬಾ ಹೊತ್ತು ವಿಡಿಯೋ ಮಾಡಬೇಕು, ಮತ್ತೆ ಎಡಿಟಿಂಗ್ ಮಾಡಬೇಕು, ಮತ್ತೆ ಅಪ್ಲೋಡ್ ಮಾಡಬೇಕು. ಹೀಗೆ ಸುಮಾರು ರೂಲ್ಸ್ ಇದೆ. ಅದಕ್ಕೋಸ್ಕರ ಫ್ರೆಂಡ್ಸ್, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ಅನ್ನ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಈ ಜಾಕ್ ಫ್ರೂಟ್ ಅಲ್ಲಿ ಹಲವಾರು ಅಡಿಗೆಗಳನ್ನ ಸಹ ಮಾಡಬಹುದು. ಪಾಯಸ ಮಾಡಬಹುದು, ಹಲ್ವಾ ಮಾಡಬಹುದು, ಇನ್ನು ಏನೇನೋ ಮಾಡ್ತಾರೆ ಇದರಲ್ಲಿ. ನಾನು ಯಾವಾಗ್ಲಾದ್ರೂ ಫ್ರೀ ಇದ್ರೆ ನಿಮ್ಗೆ ಮಾಡಿ ತೋರಿಸ್ತೀನಿ ಹಲ್ವಾ ಯಾವ ರೀತಿ ಮಾಡ್ತಾರೆ ಅಂತ. ನೋಡಿ ಈಗ ಜ್ಯೂಸಿ ಆದ ಜಾಕ್ ಫ್ರೂಟ್ ಎಲ್ಲ ಬಿಡಿಸಿದ್ದಾಯ್ತು. ಇನ್ನ ತಿನ್ನೋದೊಂದೇ ಬಾಕಿ. ನೋಡಿ ಎಷ್ಟೊಂದು ಒಂದು ಬಟ್ಲು ತುಂಬಾ ಸಿಕ್ಕಿದೆ ಇದು ಜಾಕ್ ಫ್ರೂಟ್. ಈ ತರ ನೀಟಾಗಿ ಬಿಡಿಸಿದೀವಿ ನೋಡಿ. ನೋಡಿ ಜಾಕ್ ಫ್ರೂಟ್ ನಾವು ಬಿಡಿಸಿದ್ದು ಈ ವಿಡಿಯೋ ಮಾಡಿದ್ದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.